ರಾಜ್ಯದಲ್ಲಿ ಜೋರಾಗ್ತಾ ಇದೆ ಖಾಲಿ ಚೊಂಬಿನ ಪಾಲಿಟಿಕ್ಸ್. ಮಾಜಿ ಮತ್ತು ಹಾಲಿ ಪ್ರಧಾನಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಶಿಡ್ಲಘಟ್ಟ ರೋಡ್ ಶೋ ವೇಳೆಯಲ್ಲಿ ಚೊಂಬಿನ ಪ್ರದರ್ಶನ ಮಾಡಿದ್ದಾರೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಖಾಲಿ ಚೊಂಬು ಪಾಲಿಟಿಕ್ಸ್. ಶಿಡ್ಲಘಟ್ಟ ರೋಡ್ ಶೋ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚೊಂಬಿನ ಪ್ರದರ್ಶನವನ್ನ ಮಾಡಿದ್ದಾರೆ. ಜೊತೆಗೆ ಮೋದಿ ಮತ್ತು ದೇವೇಗೌಡರ ವಿರುದ್ಧ ಮುಖ್ಯಮಂತ್ರಿಗಳು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಾಜಿ ಮತ್ತು ಹಾಲಿ ಪ್ರಧಾನಿಗಳು ಸುಳ್ಳು ಹೇಳಲು ಪೈಪೋಟಿಗೆ ಬಿದ್ದಿದ್ದಾರೆ. 10 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಖಾಲಿ ಚೊಂಬನ್ನ ಕೊಟ್ಟಿದ್ದಾರೆ ಬಿಟ್ರೆ ಇನ್ನೇನಿದೆ. ಹಾವು ಮುಂಗುಸಿ ತರ ಇದ್ದವರು ಇವತ್ತು ಹಾಡಿ ಹೊಗಳುವಂತಹ ಪರಿಸ್ಥಿತಿ. ಆದ್ರೆ ದೇವೇಗೌಡರು ಬಹಳ ಕೆಳಮಟ್ಟಕ್ಕೆ ಇಳಿದು ಬಿಟ್ರು ಅಂತ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ. ನರೇಂದ್ರ ಮೋದಿ ಅವರು ಕೊಟ್ಟಿದ್ರಲ್ಲ ಭರವಸೆಗಳು, ಅವರು ಕೊಡ್ಲಿಲ್ಲ. ಅದಕ್ಕೆ ನಾವು ಈ ಕರ್ನಾಟಕದ ಜನರಿಗೆ ಖಾಲಿ ಚೊಂಬು, ಕರ್ನಾಟಕದ ಜನರಿಗೆ, ಈ ದೇಶದ ಜನರಿಗೆ ಖಾಲಿ ಚೆಂಬನ್ನ ಕೊಟ್ಟರು. ಅದಕ್ಕೋಸ್ಕರ ಇದನ್ನು ಹೇಳಿದಾಗ ದೇವೇಗೌಡರು ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು, ಬೆಂಗಳೂರು ಬಂದಿದ್ರು ನರೇಂದ್ರ ಮೋದಿ ಅವರು. ದೇವೇಗೌಡರು ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿ ಅವರು ಸಭೆನ ಅಟೆಂಡ್ ಮಾಡಿದ್ರು. ಅಲ್ಲಿ ಏನಂತ ಹೇಳಿದ್ರೆ, ಈ ಖಾಲಿ ಚೆಂಬನ್ನ ತೋರಿಸಿ ಮನಮೋಹನ್ ಸಿಂಗ್ ರವ್ರ ಸರ್ಕಾರ, ಇವರು ಮಂತ್ರಿಯಾಗಿದ್ರು ಆಗ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಖಾಲಿ ಚೆಂಬು ಕೊಟ್ಬಿಟ್ಟು ಹೋಗಿತ್ತು. ಈಗ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇರ್ಬೇಕಲ್ವಾ? ಇವರು ಇಬ್ರು ಪೈಪೋಟಿ ಬಿದ್ದವರಂತೆ. ಹಾಲಿ ಪ್ರಧಾನಿ, ಮಾಜಿ ಪ್ರಧಾನಿ ಇಬ್ರು ಸುಳ್ಳು ಹೇಳಲಿಕ್ಕೆ ಏನ್ ಚಿಕ್ಕಬಳ್ಳಾಪುರದಲ್ಲಿ ಹೇಳುತ್ತು ಸುಳ್ಳು ಹೇಳುತ್ತು. ಅದರಿಂದ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಯಾರು ನುಡಿದಂತೆ ನಡೆದವರು, ನಾವು ನುಡಿದಂತೆ ನಡೆದಿದ್ದೀವಿ.